ಎಲ್ರಿಗೂ ನಮಸ್ಕಾರ. ಸೃಷ್ಟಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹಾವೇರಿ ಜಿಲ್ಲೆ ಪ್ರಧಾನ ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಲಾಗಿರುವಂತಹ SSLC ಕ್ವಾಲಿಫಿಕೇಷನ್ಗೆ ಕಾಲಾಗಿರುವಂಥ ಒಂದು ಒಳ್ಳೆ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ 24 ಜೂನ್ 2024ರಿಂದ ಹೊರಡಿಸಿರುವಂಥದ್ದು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿ ವಿಷಯ ಕೊಡ್ತಾ ಇದ್ದಾರೆ. ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವಂತಹ 24 ಜವಾನ ಗ್ರೂಪ್ ಡಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತೇಳಿ. ಓಕೆ, ಅಧಿಕೃತವಾದ ಅಧಿಸೂಚನೆ ಇದು. ಗ್ರೂಪ್ ಡಿ ಪೋಸ್ಟ್ಗೆ ಫಿಲ್ಅಪ್ ಮಾಡೋದಕ್ಕೆ ಅಪ್ಲಿಕೇಶನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಓಕೆ, ಉಲ್ಲೇಖಗಳನ್ನ ಕೊಟ್ಟಿದ್ದಾರೆ. ಉಲ್ಲೇಖಗಳ ಅನ್ವಯ ನಿಮಗೆ ಅಪ್ಲಿಕೇಶನ್ನ ಕಾಲ್ ಮಾಡ್ತಾ ಇದ್ದಾರೆ. ಓಕೆ, ಡೀಟೇಲ್ಸ್ನ ಕೊಡ್ತಾ ಇದ್ದಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ 3/7/2024, ಜುಲೈ 3/2024ಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಥರ ಕೊನೆಯ ದಿನಾಂಕ 1/2024, ಆಗಸ್ಟ್ 1 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವಾಗಿರ್ತದೆ. ನೆನಪಲ್ಲಿ ಆಗಸ್ಟ್ 1 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ. ಓಕೆ, ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 26 ಜವಾನ ಹುದ್ದೆಗಳಿಗೆ ಅರ್ಜಿಗಳನ್ನು ಸ್ವೀಕರಿಸಲಿಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಹಾವೇರಿ ಜಿಲ್ಲಾ ನ್ಯಾಯಾಲಯದ ಅಧಿಕೃತವಾದ ವೆಬ್ಸೈಟ್ https:/haveri.decode.gov.in/notice/category/recruitment ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇದೆಯಲ್ಲ, ಅಲ್ಲಿವರೆಗೂ ಕೂಡ ಇವ್ರು ಏನು ಕ್ವಾಲಿಫಿಕೇಶನ್ ಹೇಳಿದ್ರು ಆ ಕ್ವಾಲಿಫಿಕೇಶನ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, 26 ಪೋಸ್ಟ್ಗಳಿದೆ, ಗ್ರೂಪ್ ಡಿ ಪೋಸ್ಟ್ಗಳು. ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಓಕೆ, ಖಾಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಅಂದರೆ ಕ್ಯಾಟಗರಿ ವೈಸ್ ರೋಸ್ಟರ್ ಬಿಂದುಗಳನ್ನ ವರ್ಗೀಕರಣ ಕೊಟ್ಟಿದ್ದಾರೆ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದೆ, ನೀವು ಯಾವ ಕ್ಯಾಟಗರಿ ಅಭ್ಯರ್ಥಿ ಆ ಕ್ಯಾಟಗರಿನ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಾದ್ರೂ ಕೂಡ ನಾವು ಯಾವ ಕ್ಯಾಟಗರಿಲಿ ಇದ್ದೀವಿ, ಅದು ನಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದೆ ಅದನ್ನು ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸೋದು ಒಳ್ಳೆಯದಾಗುತ್ತೆ. ಓಕೆ, ಟೋಟಲ್ 26 ಪೋಸ್ಟ್ಗಳಿದ್ದಾವೆ. 26 ಪೋಸ್ಟ್ಗಳನ್ನು ಕೂಡ ಕರೆಕ್ಟಾಗಿ ಡಿವೈಡ್ ಮಾಡ್ತಾ ಹೋಗಿದ್ದಾರೆ, ನೋಡ್ತಾ ಹೋಗೋದಾಗುತ್ತೆ. ಓಕೆ, ಕ್ವಾಲಿಫಿಕೇಷನ್ ಏನು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ? ಓಕೆ, ಶೈಕ್ಷಣಿಕ ವಿದ್ಯಾರ್ಥಿ ಕಾಲಮಲ್ಲಿ ಕೊಡ್ತಾ ಇದ್ದಾರೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಲಾಗುವ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ SSLC ಆರ್ ಈಕ್ವಲ್ ಕ್ವಾಲಿಫಿಕೇಷನ್ ಉತ್ತೀರ್ಣರಾಗಿರಬೇಕು. ಅದ್ರ ಜೊತೆಲಿ ಕನ್ನಡ ಭಾಷೆ ಓದಲು ಬರೆಯಲು ಬರಬೇಕಾದ್ರೆ ಕಡ್ಡಾಯವಾಗಿ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಬೇಕಾಗುತ್ತೆ. ಕನ್ನಡ ಭಾಷೆ ಓದಲು ಬರೆಯದೇ ಇರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಅಂತ ಹೇಳ್ಕೊಡ್ತಾರೆ. ಅಕಸ್ಮಾತ್ ಓದಕ್ಕೆ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಅವರಿಗೆ ಬೇರೆ ಪರೀಕ್ಷೆ ನಡೆಸಲಾಗುತ್ತೆ ಕೂಡ ಕೊಟ್ಟಿದ್ದಾರೆ. ಓಕೆ, SSLC ಅಥವಾ ತತ್ಸಮಾನ ಪರೀಕ್ಷೆ ಪಾಸಾದ ಕುರಿತ ಅಂಕಗಳು ಶ್ರೇಣಿಯಲ್ಲಿದ್ದರೆ, ಗ್ರೇಡಲ್ಲಿದ್ದರೆ ಅದನ್ನು ಅಂಕಗಳಾಗಿ ಪರಿಗಣಿಸಬೇಕಾಗುತ್ತೆ. ಅಂದರೆ ಕೆಲವೊಂದು ಸರಿ ನೀವು CBSE ಬೋರ್ಡಿಂದ ಎಕ್ಸಾಮನ್ನು ಪಾಸ್ ಮಾಡಿದ್ರೆ ಅಲ್ಲಿ ಗ್ರೇಡ್ ಕೊಟ್ಟಿರ್ತಾರೆ. ಆ ಗ್ರೇಡನ್ನು ನೀವು ಅಂಕಗಳಾಗಿ ಪರಿವರ್ತಿಸಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಮುಂದೆ ನೋಡ್ತಾ ಹೋಗೋಣ. ವೇತನ ಶ್ರೇಣಿ ಎಷ್ಟು ಸ್ಯಾಲರಿ ಸಿಗುತ್ತೆ ಈ ಜಾಬಿಗೆ ಆಯ್ಕೆ ಆದರೆ 17,000 ರೂಪಾಯಿಂದ 17,300 ವೇತನದಿಂದ ಸ್ಟಾರ್ಟ್ ಆಗುತ್ತೆ ಈ ಜಾಬ್. ಓಕೆ, 17,000 ರೂಪಾಯಿ ಬೇಸಿಕ್ ಸ್ಯಾಲರಿ ಸಿಗುತ್ತೆ. ಇದ್ರ ಜೊತೆಲಿ ಸರ್ಕಾರದಿಂದ ಲಭ್ಯವಾಗುವಂಥ ಎಲ್ಲ ಭತ್ಯೆಗಳು ಕೂಡ ಸಿಗುತ್ತೆ. 17,000ರಿಂದ ಪ್ರಾರಂಭವಾಗಿ 28,950 ರೂಪಾಯಿಗಳು ಕೂಡ ಒಂದು ಸ್ಯಾಲರಿ ಸಿಗುತ್ತೆ ಅಂತೇಳಿ, ಅಂದರೆ ಬೇಸಿಕ್ ಸ್ಯಾಲರಿ ಸಿಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೇವೆ ಪರಿವೀಕ್ಷಣಾ ಅವಧಿ ಅಂತೇಳಿ ಕೊಟ್ಟಿದ್ದಾರೆ. ನೀವು ಪ್ರೊಬೇಷನಲ್ ಪೀರಿಯಡ್ ಇಲ್ಲಿ 2 ವರ್ಷಗಳಿರುತ್ತೆ. ಅಂದರೆ ಪರೀಕ್ಷಾರ್ಥ ಅವಧಿ ಇರುತ್ತೆ, 2 ವರ್ಷಗಳ ಪರೀಕ್ಷಣಾರ್ಥ ಅವಧಿ, ಪರಿವೀಕ್ಷಣಾ ಅವಧಿ ಇರುತ್ತೆ ಅಂತೇಳಿ. ಓಕೆ, ಆಯ್ಕೆ ವಿಧಾನ ಹೇಗೆ ಆಯ್ಕೆ ಮಾಡ್ತಾರೆ, ಸೆಲೆಕ್ಷನ್ ಹೇಗೆ ಮಾಡ್ತಾರೆ ನೋಡ್ತಾ ಹೋಗೋದಾದ್ರೆ, ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ ತಿದ್ದುಪಡಿ ನಿಯಮಗಳು 2007, ಕರ್ನಾಟಕ ಅಧೀನ ನ್ಯಾಯಾಲಯಗಳು ನಿಯಮ 2021 ಪ್ರಕಾರ, ಅಂದರೆ ಅವ್ರ ರೂಲ್ಸ್ ಪ್ರಕಾರ ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿ ಕೊಡ್ತಾ ಇದರಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದಲ್ಲಿ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ನಡೆಸಲಾಗುವುದು. ಸಂದರ್ಶನ 10 ಅಂಕಗಳನ್ನು ಹೊಂದಿರುತ್ತದೆ. ಸದರಿ ಪರೀಕ್ಷೆ ಉತ್ತೀರ್ಣರಾದಲ್ಲಿ ಆಯ್ಕೆಗೆ ಅರ್ಹರಾಗುವುದಿಲ್ಲ. ಅಂದರೆ ಇಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಈ ಪೋಸ್ಟಿಗೆ ಇಂಟರ್ವ್ಯೂ ಮಾಡೋದಕ್ಕೆ 1:10 ಅನುಪಾತ, ಅಂದರೆ ಒಂದು ಪೋಸ್ಟಿಗೆ 10 ಜನಕ್ಕೆ ಇಂಟರ್ವ್ಯೂ ಕರೀತಾರೆ. ಇಲ್ಲಿ 26 ಪೋಸ್ಟ್ಗಳಿಂದ 260 ಜನರನ್ನ ಏನು ಇಂಟರ್ವ್ಯೂ ಕರೀತಾರೆ. 260 ಜನ ಹೇಗೆ ಕರೀತಾರೆ ಅಂದರೆ ಆ ಕ್ಯಾಟಗರಿಲಿ ಎಷ್ಟು ಪೋಸ್ಟ್ ಇದೆ ಅದರ ಅನುಪಾತದಲ್ಲಿ 10, ಅಂದರೆ ಆ ಕ್ಯಾಟಗರಿಲಿ ಎಷ್ಟು ಜನ ಇದ್ದರೆ ಅದರ 10 ಪ್ರಮಾಣದಲ್ಲಿ ಅರ್ಜಿನ ಕರೀತಾರೆ. ಟೋಟಲ್ 260 ಜನ ಸಂದರ್ಶನಕ್ಕೆ ಬರ್ತಾರೆ. ಸಂದರ್ಶನಕ್ಕೆ 10 ಅಂಕಗಳಿರುತ್ತೆ. 10 ಅಂಕಗಳಲ್ಲಿ ಸಂದರ್ಶನ ನಡೀತಾ. ಅಕಸ್ಮಾತ್ ಇದರಲ್ಲಿ ಫೇಲ್ಯೂರ್ ಆದರೆ ಮುಂದಿನ ಆಯ್ಕೆಗೆ ಪರಿಗಣಿಸಲಿಲ್ಲ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇದೆ ವಯೋಮಿತಿ. ಎಷ್ಟು ಏಜ್ ಆಗಿರಬೇಕು? ಮಿನಿಮಮ್ ಏಜ್ ಕೊಡ್ತಾ ಇದರಲ್ಲಿ 18 ವರ್ಷದವರಾಗಿರಬೇಕು. ಅದೇ ಥರ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಾದರೆ 40 ವರ್ಷ ಮೀರಿರಬಾರ್ದು. ಇತರೆ ಹಿಂದುಳಿದ ವರ್ಗಗಳು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಸೇರಿದರೆ 38 ವರ್ಷ ಮೀರಿರಬಾರ್ದು. ಅದರ ಸಾಮಾನ್ಯ ವರ್ಗಕ್ಕೆ ಸೇರಿದರೆ 35 ವರ್ಷ ಮೀರಿರಬಾರ್ದು ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಮಮ್ ಏಜ್ 18 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ 40, 30, 35 ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಓಕೆ, ಅದನ್ನು ಕೂಡ ನೋಡ್ಕೋಬೋದು. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸರಿ ಏಜಲ್ಲಿ ರಿಯಾಯಿತಿ ಕೂಡ ಕೊಡ್ತಾರೆ. ರೂಲ್ಸ್ ಪ್ರಕಾರ ಎಲ್ಲ ಪೋಸ್ಟ್ಗೆ ಕೊಟ್ಟಾಗ ಈ ಪೋಸ್ಟ್ಗೆ ಕೂಡ ರಿಯಾಯಿತಿ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಅರ್ಜಿ ಶುಲ್ಕ ಎಷ್ಟು ಕೊಟ್ಟಿದೆ ನೋಡ್ತಾ ಹೋಗೋಣ.
ಫೀಸ್ ಎಕ್ಸಾಮ್ ಫೀಸ್ ಎಷ್ಟಿದೆ ನೋಡ್ತಗೋಣ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡ್ತಗೋಣ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಇಲ್ಲಿ 100 ರೂಪಾಯಿ ಇದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇದೆ. ಅದೇ ಥರ ಫಸ್ಟ್ ಕಾಲಮಲ್ಲಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಹಾಗೂ ಅಂಗವಿಕಲರ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ. ಯಾವುದೇ ಥರದ ಫೀಸನ್ನು ಕಟ್ಟೋ ಹಾಗಿಲ್ಲ. ನೀವು ಕ್ಯಾಟಗರಿ SC ST ಕ್ಯಾಟಗರಿ 1 ಹಾಗೂ ಅಂಗವಿಕಲ ಅಭ್ಯರ್ಥಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೀವು ಯಾವುದೇ ಥರದ ಫೀಸನ್ನು ಕೂಡ ಕಟ್ಟಂಗಿಲ್ಲ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಗದಿತ ಶುಲ್ಕವನ್ನು ಹಾವೇರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿಯ ಅಧಿಕೃತ ವೆಬ್ಸೈಟಲ್ಲಿ ನೀಡಿದ ಲಿಂಕ್ ಮೂಲಕ ಆನ್ಲೈನ್ ಪೇಮೆಂಟನ್ನು ಏನು ಮಾಡಬೇಕಂತ ಹೇಳಿ ಕೊಟ್ಟಿದ್ದಾರೆ. ಎಲ್ಲ ಪೋಸ್ಟ್ಗಳು ಕೂಡ ಆನ್ಲೈನ್ ಪೇಮೆಂಟ್ ಇದೆ. ಇದಕ್ಕೂ ಕೂಡ ಆನ್ಲೈನ್ ಪೇಮೆಂಟ್ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಒಂದ್ಸರಿ ಫೀಸನ್ನು ಪೇಮೆಂಟ್ ಮಾಡಿದ್ರೆ ಯಾವುದೇ ಕೂಡ ಅದನ್ನು ವಾಪಸ್ ಕೊಡಲ್ಲ ಅಂತಲೇ ಕೊಟ್ಟಿದ್ದಾರೆ. ಈ ಥರ ಸಂಪೂರ್ಣ ಮಾಹಿತಿ ಇದೆ ಮುಂದೆ ಕೊಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಸೂಚಿಸಬೇಕಂತ ಪಾಲಿಸಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲದು ಕೂಡ ನೋಡ್ತಾ ಇರಿ. ಮೊಬೈಲ್ ನಂಬರ್, ಇಮೇಲ್ ID ಕಂಪಲ್ಸರಿ. ಯಾಕಂದರೆ ಯಾವಾಗಲೂ ಕೂಡ ಇವಾಗ ಲೆಟರ್ ಮನೆಗೆ ಬರಿಲ್ಲ, ನಿಮಗೂ ಇಮೇಲಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಅದೇ ಥರ ಮೊಬೈಲ್ ನಂಬರ್ಗೆ ಮೆಸೇಜ್ಗಳನ್ನ ಕಳಿಸಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನೀವು ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಸ್ಪಷ್ಟವಾಗಿ ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಭಾವಚಿತ್ರ ಸ್ಪಷ್ಟವಾಗಿರಬೇಕು, ನಿಮ್ಮ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಪಷ್ಟವಾಗಿರಬೇಕು, SSಗಳನ್ನ ಸರಿಯಾಗಿ ನಮೂದಿಸಬೇಕಾಗುತ್ತೆ. ಈ ಥರ ಕೊಡ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮತ್ತೊಂದು ಸರಿ ನೋಡಿ, 1/8/2024 ಆಗಸ್ಟ್ 1 ರಾತ್ರಿ 11:59 ಕೂಡ ಸಮಯಾವಕಾಶ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗಿದೆ. ಅದೇ ಥರ ಫೀಸನ್ನು ಕಟ್ಟೋದಕ್ಕೆ ಕೊನೆಯ ದಿನಾಂಕ ಮತ್ತು ಸಮಯ 2/8/2024 ರಾತ್ರಿ 11:59. ಈ ಟೈಮನ್ನು ನೋಡಿಕೊಂಡು ಡೇಟು ಮತ್ತು ಟೈಮನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗಿದೆ. ಟೈಮ್ ತುಂಬ ಇದೆ ಅಂತ ಅಂದ್ಕೊಂಡು ಅಪ್ಲಿಕೇಶನ್ ಹಾಕೋದಕ್ಕೆ ಲೇಸಿ ಮಾಡೋದು ಬೇಡ, ಯಾಕಂದರೆ ಸರ್ವರ್ ಬ್ಯುಸಿ ಇರುತ್ತೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್.